ನಮಗೇನ್ರೆ ಬೇಸರ ಉಂಟತ್ತಲ್ರಿ ಈ ಬಸ್ ಸ್ಟ್ಯಾಂಡ್ ನ ಬಂದ್ ಕುಂದಿರ್ತೇವೆ ನೋಡಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಡೈಲಿ ಅದೇ ಮಾಡು ಅಂತಂದ್ರೆ ಯಾವ್ದೇ ಕೆಲಸ ಆದ್ರೂ ಬಿ ಬೇಸರ ಬರ್ತದೆ ನೋಡಿ. ಇನ್ನ ಲೇಟ್ ಮಾಡಿ ಬರೋದ್ರಾಗ ಗಡಬಡ ಅಲ್ಲತ್ತಿತ್ತು. ಇವತ್ತು ಕರೆಕ್ಟ್ 8 ಗಂಟೆಗೆ ಅದ ಆಲ್ರೆಡಿ ನಾ ಕ್ಲಾಸ್ ಕಡಿ ನಡೆದಿ ನೋಡಿ. ಮನುಷ್ಯನ್ ಬಲ್ಲಿ ಬದಲಾವಣೆಗಳು ಆತಿರ್ಬೇಕು ನೋಡಿ. ಬೆಂಗಳೂರು ಬಂದ್ಮೇಕ ರೊಕ್ಕ ಜಮಾಸದಲ್ರಿ, ಬರೀ ಟಿಕೆಟ್ ಜಮಾಸದೇ ಆಗ್ಯದ ನೋಡಿ. ಇವ ಮೊದಲು ಕಾಲೇಜ್ನಾಗ ಗಾಡಿ ತಗೊಂಡ್ ಬಂದು ಹವಾ ಹಾಕೋತಿ ನೋಡಿ. ಇವಾಗ ಬಸ್ಸಿಗೆ ಬರೋ ಪರಿಸ್ಥಿತಿ ಬಂದ ನೋಡಿ. ಯಾವ ಟೈಮಿಗೆ ಯಾವ ಪರಿಸ್ಥಿತಿ ಬರ್ತಂತ ಹೇಳಕ್ ಬರಲ್ಲ ನೋಡಿ. ಅದಕ್ಕೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ನೋಡಿ. ಅದಕ್ಕೆ ನಾವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದ್ರು ಬಿ ಹಾರ್ಡ್ವೇರ್ ಕೆಲಸ ಮಾಡ್ಲತ್ತೀವಿ ನೋಡಿ. ನಮ್ ದೋಸ್ತ ನನಗೆ ವಾಚ್ ಕೊಟ್ಟಿಗೆಚಿಂದ ಡೇಟ್ ಸೆಟ್ ಮಾಡಲತ್ತ ನೋಡಿ. ಅದೇನು ಈಸಿ ಇದೆ ಅಂತ ಮಾಡ್ಲಕ್ ತೊಗೊಂಡ್ರಿ. ಮಾಡ್ಬೇಕಂತ ವಾಚ್ ನೋಡ್ತೀನಿ, ಆ ವಾಚಿಂಗ್ ಕೂಡ ಏನ್ ಮಾಡ್ಯಾನೋ ಏನ್ ಸುದ್ದಿ ಗೊತ್ತಿಲ್ಲ ನೋಡ್ರಿ. ಅದ್ರದ್ದು ಪಿನ್ನೆ ಮುರಿದಿಟ್ಟ ಅಂದ್ರೆ ಬಿ ನಮ್ ಪ್ರಯತ್ನ ಬಿಡಬಾರ್ದತ್ತ. ಅದ್ರದ್ದು ಅಂಗಿ ಚಡ್ಡಿ ಎಲ್ಲ ಕಳೆದಕಿಸಿಂದ ಅದ್ರ ಸರ್ಜರಿ ಮಾಡಿದೆ ನೋಡ್ರಿ. ನಮ್ ದೋಸ್ತ 12 ತಿಂಗಳ 24 ಗಂಟೆ ಟೆನ್ಷನ್ ಆಗಿ ಇರ್ತಾನ ನೋಡಿ. ಆ ಟೆನ್ಷನ್ ಕಡಿಮೆ ಮಾಡಿಸಲಿಕ್ಕೆ ನಾವು ಬೂಸ್ಟ್ ಕೊಡ್ಲಿಕ್ಕೆ ಬಂದಿದೆ ನೋಡಿ. ನಮಗೆ ಏನ್ರ ಕ್ಲಾಸ್ ಕೂತಿ ಸಾಕಾಯ್ತಲ್ಲ ಇಲ್ಲಿ ಬಂದ್ ಕೊಂಡಿರ್ತೇವೆ ನೋಡಿ. ನಮ್ ದೋಸ್ತಗ ಅಲ್ಲಿ ನಿಂತ ಬಸ್ಸಿಗೆ ಕಳಿಸಿ ನಾವು ಬಂದೆ ನೋಡ್ರಿ ಕ್ಲಾಸಿಗೆ. ಇಂಜಿನಿಯರಿಂಗ್ ಯಾರಿದ್ರು ನೋಡ್ರಿ ಅವ್ರಿಗೆ ಪಕ್ಕ ಗೊತ್ತಿರ್ತದ ನೋಡಿ. ಕೋಡಿಂಗ್ ನಾಗ ಒಂದು ಪಾಯಿಂಟ್ ಬಿ ಮಿಸ್ ಆಯ್ತಂತಂದ್ರೆ ಎರರ್ ಬರ್ತದ ನೋಡಿ. ಜೀವನದಾಗ ಕೂಡ ಬಿ ಹಿಂಗೆ ನೋಡ್ರಿ, ಸಣ್ಣ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆತಿರ್ತಾವ. ಅವಕ್ಕ ಶಾಂತ ರೀತಿ ಯೋಚನೆ ಮಾಡಿ ಸಾಲ್ವ್ ಮಾಡ್ಬಿಡ್ಬೇಕು ನೋಡಿ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನಿಗೆ ಹೊಂಟಿದ ಜಸ್ಟ್ ಮಿಸ್ ಆಯ್ತು ನೋಡ್ರಿ ಮೆಟ್ರೋ. ಅದು ಮಿಸ್ ಆಗಿದ್ರಿಂದ ನಂದೇ ಟೈಮ್ ಸರಿ ಇಲ್ಲ ಅಂತ ನಾನು ಅನ್ಕೊಳ್ತಿದ್ದೆ. ಬಟ್ ನೆಕ್ಸ್ಟ್ ಮೆಟ್ರೋ ನನಗೆ ನಂಗೆ ಕುಂದ್ರಸ್ ಜಾಗ ಸಿಗ್ತದ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಮೊದಲಿನಿಂದ ನಮ್ಮ ದೋಸ್ತರಿಗೆ ಒಂದೇ ಮಾತು ಹೇಳ್ತಿದ್ದೆ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತ. ಅದಕ್ಕೆ ಆಗೋ ಆತಿರ್ತಾವ ಹೋಗೋ ಹೋಗ್ತಿರ್ತಾವ ಅಂತ ಹೇಳ್ತಾ ಇರ್ತೀನಿ ನೋಡಿ. ಇಲ್ಲೇ ಮುಗಿಸ್ತಾ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.